ನಂಜನಗೂಡಿನಲ್ಲಿ ಒಂದೇ ಕೋಮಿನ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಚಾಕು ಚೂರಿಯ ಇರಿತದಿಂದ ಆಸ್ಪತ್ರೆಗೆ ದಾಖಲಾದ ಗಾಯಾಳುಗಳು. ಹೌದು, ನಂಜನಗೂಡು ನಗರದ ನೀಲಕಂಠನಗರ ಬಡಾವಣೆಯಲ್ಲಿ ಸಾಬ್ ಎಂಬುವವರ ಮನೆಯ ಮುಂಭಾಗದಲ್ಲಿ ಸದ್ದಾಂ ಮತ್ತು ಖುದ್ದೂಸ್ ಎಂಬುವವರ ನಡುವೆ ಕಾರ್ ಪಾರ್ಕಿಂಗ್ ಮಾಡುವ ವಿಚಾರವಾಗಿ ಗಲಾಟೆ ಪ್ರಾರಂಭವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಖುದ್ದೂಸ್ ಎಂಬುವವರ ತಂದೆ ಚಾಂದ್ ಸಾಬ್ ಎಂಬುವರನ್ನ ಸದ್ದಾಂ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಎಂದು ತೀವ್ರವಾದ ಸಂಘರ್ಷದಲ್ಲಿ ಎರಡು ಗುಂಪುಗಳ ನಡುವೆ ಚಾಕು ಚೂರಿ ಮಚ್ಚು ದೊಣ್ಣೆಗಳಿಂದ ಮಾರಾಮಾರಿ ನಡೆದಿದೆ. ಎರಡು ಗುಂಪುಗಳ 6 ಮಂದಿಗೆ ಚಾಕುವಿನಿಂದ ಇರಿದು ಮನವಂತೆ ಬಡಿದಾಡಿಕೊಂಡಿದ್ದಾರೆ. ಇನ್ನು ಗಂಭೀರ ಗಾಯಗೊಂಡವರು ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಬಳಿಕ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಇನ್ನು ನಡೆದಿರುವ ಭೀಕರ ಘಟನೆಗೆ ಗಾಂಜಾ ಸೇವನೆಯೇ ಕಾರಣ ಎಂದು ಹಲ್ಲೆಗೊಳಗಾದ ವ್ಯಕ್ತಿಗಳು ಹಲ್ಲೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ನಂಜನಗೂಡಿನ ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ರವೀಂದ್ರ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಟ್ನಲ್ಲಿ ಎರಡು ಗುಂಪುಗಳಿಂದ ನಡೆದಿರುವ ಮಾರಾಮಾರಿ ಅಕ್ಕಪಕ್ಕದ ಮನೆಯವರ ಜೊತೆಗೆ ಇಡೀ ನಗರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಸರ್, ನಾವು ನಮ್ಮ ಅಣ್ಣ ಡೈಲಿ ತಿರುಗಾಡ್ತಿದ್ನ, ಈಗ ಹಾಸ್ಪಿಟ್ಲಿಗೆ ಬಂದಿದ್ನ, ಅವ್ರ ಮಕ್ಕಳಿಗೆ ಒಂದು ಮುಂಜಿ ಮಸ್ಕೊಂಡು ಬರ್ತಿದ್ನ, ಶುಗರ್ BP ಅವನಿಗೆ ಡೈಲಿ ಮಕ್ಳಿಗೆ ಹೊಡಿತಿದ್ನ. ಅವ್ರ ಅಪ್ಪ ಇದ್ದಾರೆ, ಯಾರು ಅಲ್ಲಿ ಅವ್ರ ಅಪ್ಪ ಇದ್ದಾರೆ, ಅವ್ರು ಹೊಡಿತಾ ಇರೋ. ತಿರ್ಗಾ ಮೊನ್ನೆ ಏನೋ ನಮ್ಮ ಅಣ್ಣ ಬೈಕಲ್ಲಿ ಬೈತಿದ್ನ. ತಿರ್ಗಾ ನಮ್ಮ ಅಣ್ಣ ಕೇಳೋದಕ್ಕೆ ಫುಲ್ ಟಾರ್ಗೆಟ್ ಮಾಡ್ಬಂದು ಇವ್ ಜಾಫರ್ ಅವನು ಇದೆ ನೋಡಿ, ಲಾಂಗಲ್ಲಿ ತಗೊಂಡ್ಬಂದು ನಮ್ಮ ಅಣ್ಣಗೆ ಹೊಡ್ದಾನೆ. CL ಅಂತ ಇದೆ ನೋಡಿ, ಅಂಜಾದ್ ಮಗ, ಅವನೇ ಎಲ್ಲರಿಗೂ ಪ್ಲಾನಿಂಗ್ ಮಾಡ್ಸೋದು ಅವನೇ. ಇಲ್ಲೂ ಎರಡನೇ ಇಲ್ಲೂದು ಫುಲ್ ಅತಿಯಾಗಿದೆ. ಮೊದಲು ಹಿಂದೂಗಳಿಗೆ ಚಾಕು ಹೊಡ್ದಾನೆ, ರೌಡಿಸಮ್ ಮಾಡ್ತಾನೆ. ಪ್ರತಿ ಒದ್ದೂ ಗಾಂಜಾ ಏಟಿ ಉರುಳಿರೋದಿಲ್ಲ, ಇದೆಲ್ಲ ಗಾಂಜಾಯಿಂದ ಹೊಡೆದಿರೋದು. ನಮ್ಗೆ ಹೊಣೆ ಆದ ಸರ್, ಇದಕ್ಕೆಲ್ಲ ಕಾರಣ ಕೊಡಿಸ್ಬೇಕು ಸರ್. ಇವ್ರಿಗೆ ಬೇಲೆ ಸಿಗ್ಬಾರ್ದು ಸರ್, ಹಂಗೆ ಮಾಡ್ಬೇಕು ಸರ್ ಇವ್ರಿಗೆಲ್ಲ. ಯಾಕಂದ್ರೆ ಸಲ್ಮಾನು, ಶೇಬು, ಶಾಯಿ ಅಂತ ಸರ್, ಇವ್ರದ್ದು ತುಂಬಾ ನೀಲ್ಕಂಠನಗರದಲ್ಲಿ ಫುಲ್ ಅಂದ್ರೆ ಫುಲ್ ಹಠ ಇರೋದು. ಇವ್ರದ್ದು ಮಾತಿದ್ರೆ ಜಗಳ ಬಿಡೋದು, ಗಾಂಜಾ ಹೊಡ್ಕೊಳ್ಳೋದು, ಡ್ರಗ್ಸ್ ವ್ಯವಹಾರ ಮಾಡೋದು, ತಿರ್ಗಾ ಏನೇನಿದೆ ವ್ಯವಹಾರಗಳಿದೆ ಸರ್ ಇದೆ ಅವ್ರದ್ದು. ಆಮೇಲೆ ಗ್ಯಾಸ್ ವ್ಯವಹಾರ ಮಾಡೋದು. ತಿರ್ಗಾ ನಾವು ಆ ಗಲ್ಲಿಲಿ ಬರ್ತೀವಿ ಅಂತ ನಮಗೆ ಫುಲ್ ಕಣ್ಗಳು. ನಮ್ಮ ಅಣ್ಣನಿಗೆ BP ಶುಗರು, ಚಿಕ್ಕ ಮಕ್ಳಿದೆ ಸರ್. ನನಗೆ ನನ್ನ ಹೆಂಡತಿಗೆ ಚಿಕ್ಕ ಹೆಣ್ಮಕ್ಳಿದ್ದಾರೆ. ನನಗೆ ಈ ಹೆಣ್ಮಕ್ಳಿಗೆ ಸರ್ ನೀವೇ ನಿಮ್ಮ ಕಾನೂನಿಂದ ನ್ಯಾಯ ನಂಗೆ ಕೊಡಿಸ್ಲೇಬೇಕು ಸರ್. ನನಗೆ ನ್ಯಾಯ ಕೊಡ್ಸೋಕಂಡೆ ಹೋಗಲ್ಲ. ಇವ್ರಿಗೆ ಬೇಲ್ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು ಸರ್. ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಇವ್ರು ಗಂಟ ನಮಗೆ ಫುಲ್ಲು 4 ಜನಗೆ, ಇಬ್ರಿಗೆ ಇದ್ದೇ ಇಲ್ಲ ಅವ್ರಿಗೆ. ನಾನು ನೋವಿಂದ ಮಾತಾಡ್ತಾರೆ, ನನಗೆ ತಡ್ಕೊಳಕ್ಕಾಯ್ತಲ್ಲ ನೋವಿದು. ಈ ಶಿಕ್ಷೆಗೆ ಸರ್ ನೀವೇನು ಅನ್ಭವಿಸ್ಬೇಕು ಸರ್ ನೀವು. ನಮ್ಮ ಅಣ್ಣನ ನನ್ನ ಹೆಸರು ಮೊಹಮ್ಮದ್ ರಿಯಾನ್ ಪಾಷಾ. ನಮ್ಮ 4 ಜನ 5 ಜನಕ್ಕೆ ಹೊಡೆದಿದ್ದಾರೆ. ಮಲ್ಡ್ರ್ ಥರ ಹೊಡೆದಿದ್ದಾರೆ. ಒಂಚೂರು ಏನಾದ್ರು ಆಗ್ತಿದ್ರೆ ಜೀವನ ಹೋಗೋ ಥರ ಆಗ್ತಿದೆ. ಎಲ್ಲ ಗಾಂಜಾ ಹೊಡ್ಕೊಬರೋರೆಲ್ಲ ಗಾಂಜಾ ಸೊಲ್ಯೂಷನ್ ಎಲ್ಲ ತಗೊಂಡು ಮುಂಚೆ ಕತ್ತಿಯಲ್ಲಿ ಬಂದಿದ್ದಾರೆ. ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಈಚೆ ಬಂದೆ, ಬರೀ ಸ್ನಾನ ಮಾಡ್ಕೊಂಡು ಈಚೆ ಬಂದಾಗ ಇಷ್ಟು ಜಗಳ ಆಗ್ತಿತ್ತು ಅಂತ ನಾನು ಗುಡ್ಸಕ್ಕೆ ಹೋದೆ. ಅದರಲ್ಲಿ ನನಗೂ ಹೊಡೆದ್ಬಿಟ್ಟಿದ್ದಾರೆ. ನಮ್ಮ ಭಾವ ತುಂಬ ಸೀರಿಯಸ್ ಆಗಿದ್ದಾರೆ. ಈಗ ICUಲಿ ಅಡ್ಮಿಟ್ ಮಾಡಿದ್ದಾರೆ ಅವ್ರನ್ನ. ಮತ್ತು ನಮ್ಮ ತಾಯಿಗೆ, ನಮ್ಮ ಅಕ್ಕಂದಿರಿಗೆ, ಅವ್ರಿಗೂ ಸಹ ಬಿಟ್ಟಿಲ್ಲ. ಅವ್ರಿಗೂ ಹೊಡಿತಿದ್ದಾರೆ, ಮನೆಗೆ ನುಗ್ಗಿ ಹೊಡಿತಿದ್ದಾರೆ. ಸರ್, ಮಾತಾಡೋಕ್ಕೆ ಹೋದು ಏನಪ್ಪ ಅದು ಅಂತ ಕೇಳೋಕೆ ಹೋಗಿದ್ದಾಗ ಲಾಂಗು ಮುಚ್ಚಿ ತಗೊಂಡು ಹೊಡೆಯಕ್ಕೆ ಬಂದಿದ್ದಾರೆ. ಗಾಂಜಾ, ಸೊಲ್ಯೂಷನ್ನು, ಡ್ರಗ್ಸು ಇವೆಲ್ಲ ತಗೋತಾರೆ. ಸಾಲದಕ್ಕೆ ಗ್ಯಾಸ್ ವ್ಯಾಪಾರನೂ ಮಾಡ್ತಾರೆ, ಸಿಲಿಂಡ್ರು. ನಮ್ಮ ಸೆಟ್ಕಿನ್ಗೆ ಇಲ್ಲಿ ಹೊಡೆದಿದ್ದಾರೆ. ಇನ್ನೊಬ್ಬ ಸೆಟ್ಕಿನ್ಗೆ ಕಿವಿ ಹತ್ರ ಕೊಡೋದು ಇದಾಗಿ ICUಲಿದ್ದಾರೆ ಅವರು. ಇವರು ಇಲ್ಲು ಅನ್ನೋರು, ಜಾಫರ್, ಸಲ್ಮಾನ್ ಇವರೆಲ್ಲ ಗಾಂಜಾ ಹೊಡ್ಕೊಂಡು ಸಿಲಿಂಡ್ರೆಲ್ಲ ಮಾಡ್ತಾರೆ. ರೋಡಲ್ಲಿ ಎಲ್ಲರಿಗೂ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡ್ತಾರೆ ಅವರು. ಏನಕ್ಕೆ ಅಂತ ಕೇಳಿದ್ರೆ ಮಕ್ಕಳ ವಿಷಯಕ್ಕೆಲ್ಲ ಮಾತಾಡಿ ಲಾಂಗು, ಮಚ್ಚು, ಪಂಚು ಇದೆಲ್ಲ ತಗೊಂಡು ಇವರು ಎಲ್ಲರೂ ಒಂದು 7 ಜನಕ್ಕೆ ಹೊಡೆದಿದ್ದಾರೆ. ಇವರು ಒಂದು 8 ಜನ ಸೇರ್ಕೊಂಡು ಏನಕ್ಕೆ ಅಂತ ಕೇಳಕ್ಕೆ ಹೋದರೆ ಹೆಂಗಸ್ರಿಗೂ ಹೊಡೆದಿದ್ದಾರೆ. ಫುಲ್ ರೌಡಿಸಮ್ ಆಗಿದೆ ಇವ್ರದ್ದು. ಗಾಂಜಾ ಎಲ್ಲ ಮಾಡ್ತಾರೆ ಇವರು. ನೀಲಕಂಠನಗರದಲ್ಲಿ ಸಿಕ್ಕಾಬಟ್ಟೆ ಇವರು ಎಲ್ಲರಿಗೂ ತೊಂದರೆ ಕೊಡ್ತಾವ್ರೆ ಇವರು.
ನಾವು ಪೊಲೀಸವ್ರಿಗೂ ಮಾಹಿತಿ ಹೇಳಿದ್ದೀವಿ. ಆಲ್ರೆಡಿ ಇವ್ರದ್ದು ರೋಡಿ ಶೀಟ್ರ್ ಓಪನ್ ಆಗಿದೆ. ಚೇತನ್ ಸರ್ ಇದ್ದಾಗ ಇವರು ಏನೇನು ಟ್ರೋಲ್ ಮಾಡ್ತಿದ್ರು, ಲಾಂಗ್ಗಳು ಹಾಕೊಂಡು ಅವ್ರಿಗೆ ಇಲ್ಲಿ ಎದುರಿಸ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಇನ್ನೂ ರೋಲ್ ಕಾಲ್ ಮಾಡ್ಕೊಂಡು ಎದುರಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ದಯವಿಟ್ಟು ಇವ್ರಿಗೆ ನಾವು ಶಿಕ್ಷೆ ಕೊಡಿ ಅಂತ ನಾನು ಬೇಡ್ಕೊತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.